ಮಾರ್ಕ್ ಎತ್ತಂಗಡಿ ಡೆವಿಲ್ಗೆ ಪುನಃ ಕಟೌಟ್ ರೆಡಿ. 4ನೇ ವಾರದಲ್ಲಿ ಮತ್ತೆ ಥಿಯೇಟರ್ಗಳ ಸಂಖ್ಯೆ ಹೆಚ್ಚಿಸಿಕೊಂಡ ಡಿ ಬಾಸ್ ದರ್ಶನ್ ರ ದಿ ಡೆವಿಲ್. ಇನ್ನೂ ನಿಂತಿಲ್ಲ ಡೆವಿಲ್ ಆರ್ಭಟ. 25 ದಿನಗಳನ್ನ ಪೂರೈಸಿರುವ ಬ್ಲಾಕ್ ಬಸ್ಟರ್ ದಿ ಡೆವಿಲ್ ಮತ್ತೆ ಎಲ್ಲೆಲ್ಲಿ ಎಂಟ್ರಿ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ. ದಿ ಡೆವಿಲ್ ಬ್ಲಾಕ್ ಬಸ್ಟರ್ 25 ದಿನಗಳ ಓಟವನ್ನ ಮುಗಿಸಿದೆ. 4ನೇ ವಾರದಲ್ಲಿ ಮುನ್ನುಗ್ತಾ ಇದೆ. ಈಗ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತು ದಿ ಡೆವಿಲ್ ಚಿತ್ರತಂಡಕ್ಕೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಡಿಸೆಂಬರ್ 11ಕ್ಕೆ ಬಿಡುಗಡೆಯಾದ ದ ಡೆವಿಲ್ ಮೊದಲ ದಿನವೇ 13.5 ಕೋಟಿಗಳನ್ನ ಬಾಚಿ ಬ್ಲಾಕ್ ಬಸ್ಟರ್ ಕಲೆಕ್ಷನ್ ನೀಡಿತ್ತು. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದರೂ ಸಹ ಕಲೆಕ್ಷನ್ ಜೋರಾಗಿನೇ ಇತ್ತು. ಆದ್ರೆ 2 ವಾರಗಳ ನಂತರ ಕಿಚ್ಚ ಸುದೀಪ್ರ ಮಾರ್ಕ್ ಮತ್ತು ಶಿವಣ್ಣ ಉಪೇಂದ್ರ ಅವರ ಕಾಂಬಿನೇಷನ್ 45 ರಿಲೀಸ್ ಆದ ಕಾರಣ ಅವು ಸಹ ಚೆನ್ನಾಗಿ ಓಡಬಹುದು ಎಂಬ ಆಲೋಚನೆಯಿಂದ ಕೆಲವು ಥಿಯೇಟರ್ ಮಾಲೀಕರು ಡೆವಿಲ್ ಶೋಗಳನ್ನ ತೆಗೆದು ಮಾರ್ಕ್ ಮತ್ತು 45 ಸಿನಿಮಾಗಳಿಗೆ ಕೊಟ್ಟಿದ್ರು. ಬಟ್ ಆ 2 ಚಿತ್ರಗಳು ಒಂದೇ ವಾರಕ್ಕೆ ತಮ್ಮ ಕ್ರೇಜ್ ಅನ್ನ ಕಳೆದುಕೊಂಡಿವೆ. ಬಟ್ ಡೆವಿಲ್ 3ನೇ ವಾರ ಆದರೂ ಹೌಸ್ಫುಲ್ ಪ್ರದರ್ಶನವನ್ನ ನೀಡುತ್ತಿದ್ದ ಕಾರಣ ಈಗ ಥಿಯೇಟರ್ ಮಾಲೀಕರು ಮಾರ್ಕ್ ಚಿತ್ರವನ್ನ ಎತ್ತಂಗಡಿ ಮಾಡಿ ಪುನಃ ದ ಡೆವಿಲ್ಗೆ ಶೋಗಳನ್ನ ನೀಡ್ತಾ ಇದ್ದಾರೆ. ಸೊ ತನ್ನ 3ನೇ ವಾರಕ್ಕಿಂತಲೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಡೆವಿಲ್ ಈಗ ಯಶಸ್ವಿ ಪ್ರದರ್ಶನವನ್ನ ಮುಂದುವರೆಸಿದೆ. ಇಲ್ಲಿ ನೋಡಬಹುದು, ಗುಲ್ಬರ್ಗದ ಸಂಗಮ್ ಥಿಯೇಟರ್ನಲ್ಲಿ ಮತ್ತೆ ಡೆವಿಲ್ ಕಟೌಟ್ ತಲೆ ಎತ್ತೋದನ್ನ ನಾವು ಕಾಣಬಹುದು. ಹಾಗೇನೆ ಕನಕಪುರ, ತಿಪಟೂರು, ಕಲಬುರಗಿ ಮುಂತಾದೆಡೆ ಸಹ ಮಾರ್ಕ್ ಚಿತ್ರವನ್ನ ತೆಗೆದು ಮತ್ತೆ ಡೆವಿಲ್ ಚಿತ್ರಕ್ಕೆ ಶೋಗಳನ್ನ ಕೊಡ್ತಾ ಇದ್ದಾರೆ ಥಿಯೇಟರ್ ಮಾಲೀಕರು.